ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ವಾಹಿನಿ ಅಂದರೆ ಎರಡು ಚಾನಲ್ ಆಗಿ ಬಿಗ್ ಬಾಸ್ ಮನೆ ಪರಿವರ್ತನೆಗೊಂಡಿದೆ. ಅದರಲ್ಲಿ ಒಂದು ಟಿವಿ ಮತ್ತು ಡಿ ಟಿವಿ ಅಂತಲೇ ಹೇಳ್ಬೋದು. ಅಂದರೆ ಧೂಳ್ ಧಮಾಕ ಮತ್ತು ಮಸ್ತ್ ಮಜಾ ಟಿವಿ ಅಂತಲೇ ಹೇಳ್ಬೋದು. ಯಾವ ವಾಹಿನಿ ಕಡೆ ಯಾವ ಸ್ಪರ್ಧಿಗಳು ಇದ್ದಾರೆ ಅಂತ ನಿಮಗೆ ಮುಂಚಿನ ವಿಡಿಯೋದಲ್ಲೇ ತಿಳಿಸಿದ್ದೇನೆ. ನೀವು ಕೂಡ ಎಪಿಸೋಡ್ನಲ್ಲಿ ನೋಡೇ ಇರ್ತೀರಾ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ 3ನೇ ಟಾಸ್ಕ್ ಕೂಡ ಮುಕ್ತಾಯವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಆ ಟಾಸ್ಕ್ ಏನು ಅಂತ ತಿಳಿಸೋದಕ್ಕಿಂತ ಮುಂಚೆ ನೀವು ಕಳೆದ ಬಾರಿ ನೋಡಿರ್ತೀರಾ, ಬಿಗ್ ಬಾಸ್ ಸೀಸನ್ 10ರಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಇದ್ದಂತಹ ಸೀಸನಲ್ಲೂ ಕೂಡ ಈ ಟಾಸ್ಕ್ ಕೊಟ್ಟಿದ್ರು. ಆ ಸೀಸನಲ್ಲಿ ಸಂಗೀತ ಕೋಪಕ್ಕೆ ಕಾರ್ತಿಕ್ ಅವರು ಬಲಿಯಾದರು ಅಂತಲೇ ಹೇಳ್ಬೋದು. ಕಾರ್ತಿಕ್ ಅವರು ತಮ್ಮ ಕೂದಲನ್ನ ಬೋಳಿಸ್ಕೊಂಡಿದ್ರು. ಹಾಗೆಯೇ ವರ್ತೂರ್ ಸಂತೋಷ್ ಮತ್ತು ತನಿಷಾ ಅವರು ಕೂಡ ಮೆಣಸುಕಾಯಿನ ತಿಂದಿದ್ರು. ಇನ್ನು ಅದೇ ರೀತಿ ಈ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ 11ರಲ್ಲೂ ಕೂಡ ಅದೇ ರೀತಿಯಾದ ಟಾಸ್ಕ್ನ ಕೊಟ್ಟಿದ್ದಾರೆ. ಪ್ರತಿ ವಾಹಿನಿಯು ಕೂಡ ಎದುರಾಳಿ ತಂಡದ ವಾಹಿನಿಗೆ ಸವಾಲುಗಳನ್ನ ಕೊಡಬೇಕು. ಆ ಸವಾಲುಗಳನ್ನ ಸ್ವೀಕರಿಸಿ ಗೆಲ್ಲುವಂಥ ತಂಡ ಕೊನೆಯದಾಗಿ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಟಿವಿ ಅವರಾದಂಥ ಶಿಶಿರ್ ಅವರು ಹೇಳ್ತಿದ್ದಾರೆ, ಐಶ್ವರ್ಯ ಅವರಿಗೆ 3 ಹಾಗಲಕಾಯಿನ ತಿನ್ನೋದಕ್ಕೆ ಹೇಳ್ತಾರೆ. ಇಲ್ಲಿ ಐಶ್ವರ್ಯ ಅವರು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅಂತ ನೆನೆಸ್ತಾ ಇದೆ. ಹಾಗೆಯೇ ಎರಡನೇ ಸವಾಲು ಬಂದು ರಜತ್ ಅವರು ಕೂಡ ಗೌತಮಿ ಅವರಿಗೆ 2 ಸ್ಲಾಟ್ ಮೆಣಸುಕಾಯಿನ ತಿನ್ನೋದಕ್ಕೆ ಹೇಳಿದ್ದಾರೆ. ಇನ್ನು ಗೌತಮಿ ಅವರು ಕೂಡ ಮೆಣಸುಕಾಯಿನ ತಿಂದು ತುಂಬಾನೇ ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ಮಂಜು ಅವರು ಕೂಡ ರಜತ್ಗೆ ಒಂದು ಸವಾಲನ್ನ ನೀಡಿದ್ದಾರೆ. ರಜತ್ ಅವರು ತಲೆನ ಬೋಳಿಸ್ಕೋಬೇಕು ಅಂತ ಇಲ್ಲಿ ಮಂಜು ಹೇಳಿರ್ತಾರೆ. ನಾನು ರೆಡಿ ಅಂತ ಹೇಳಿ ರಜತ್ ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮಂಜು ಅವರು ಕೂಡ ತಲೆ ಬೋಳಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಶಿಶಿರ್ ಅವ್ರಿಗೆ ಒಂದು ಸವಾಲನ್ನ ಕೊಡ್ತಾರೆ ತ್ರಿವಿಕ್ರಮ್ ಅವರಲ್ಲಿ. ಶಿಶಿರ್ ಅವರು ಪ್ಲಾಂಕ್ ಮಾಡಬೇಕು ರಜತ್ನ ಬೆನ್ ಮೇಲೆ ನಿಲ್ಲಿಸ್ಕೊಂಡು ಅಂತ ಇಲ್ಲಿ ಹೇಳಿದಾಗ ಉಸ್ತುವಾರಿಯಾಗಿರುವಂಥ ಚೈತ್ರ ಮತ್ತು ಗೋಲ್ಡ್ ಸುರೇಶ್ ಅವರು ವಾದ ಮಾಡ್ತಿರ್ತಾರೆ. ಹಾಗೆಯೇ ಅವ್ರ ಕೈಲಿ ಆಗೋದಿಲ್ಲ, ಡಿಸ್ಲೊಕೇಟ್ ಆಗಿದೆ ಅಂತ ಕೂಡ ಚೈತ್ರ ಇಲ್ಲಿ ಹೇಳ್ತಾರೆ. ನಾವು ಮಾಡಿ ತೋರಿಸ್ತೀವಿ ಅಂತ ತ್ರಿವಿಕ್ರಮ್ ಅವರು ಮಧ್ಯದಲ್ಲಿ ಮಾತನಾಡ್ತಾರೆ. ಮುಚ್ಕೊಂಡು ಕೂತ್ಕೋಬೇಕು ಇಲ್ಲಿ ಉಸ್ತುವಾರಿ ಮಾತನಾಡ್ಬೇಕಾರೆ ಅಂತ ಚೈತ್ರ ಅವರು ಕೋಪದ ಬರದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಇಲ್ಲಿ ಜಗಳನೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಹೋಗುಬಾ ಅಂತೆಲ್ಲ ಕರಿಬೇಡ ನೀನು ಅಂತಲೂ ಕೂಡ ತ್ರಿವಿಕ್ರಮ್ ಹೇಳ್ತಾರೆ. ನಾನು ಹಾಗೆ ಕರೆಯೋದು ಹೋಗುಬಾ ಅಂತಾನೆ ಹೇಳ್ತೀನಿ, ನೀನೇ ಅವನನ್ನು ಕರೆಯೋಕೆ ಅಂತ ಕೂಡ ಚೈತ್ರ ಅವರಲ್ಲಿ ಮಾತನ್ನ ಬೆಳೆಸ್ತಾರೆ. ನಿನ್ಗೇನು ಕಲ್ಚರ್ ಇಲ್ಲಂದ್ರೆ ನನಗೆ ಕಲ್ಚರ್ ಇಲ್ವಾ ಅಂತಲೂ ಕೂಡ ತ್ರಿವಿಕ್ರಮ್ ಅವರು ಮಾತಿನದಲ್ಲೇ ಹೇಳ್ತಾರೆ. ಈ ರೀತಿಯಾಗಿ ಜಗಳಗಳು ಶುರುವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಕೊನೆಯಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅಂತ ಕೇಳೋದಾದ್ರೆ ತ್ರಿವಿಕ್ರಮ್, ಭವ್ಯ, ಗೌತಮಿ, ಮಂಜು ಅವರು ಇರುವಂತಹ ತಂಡ ಈ 3ನೇ ಟಾಸ್ಕ್ನ ಗೆದ್ದಿದೆ ಅನ್ನೋ ಮಾಹಿತಿ ಇದೆ. ಆದರೆ ಏನಾಗಿದೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಯಾವ ರೀತಿ ಗೆದ್ದಿದ್ದಾರೆ ಅನ್ನೋದನ್ನು ಕೂಡ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ 2 ವಾಹಿನಿಗಳಾಗಿರುವಂತಹ ಡಿ ನ್ಯೂಸ್ ಮತ್ತು ನ್ಯೂಸ್ನಲ್ಲಿ ನಿಮ್ಮ ಫೇವ್ರೆಟ್ ಟಿವಿ ಚಾನಲ್ ಯಾವುದು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಚೈತ್ರ ಮತ್ತು ತ್ರಿವಿಕ್ರಮ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.